ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ಲೇಟೆಸ್ಟ್ ಸರ್ವೆ ಇರುತ್ತೆ. ಅಶ್ವವೇಗ ನ್ಯೂಸ್ನಲ್ಲಿ ಬೇಗ ಎಕ್ಸ್ಕ್ಲೂಸಿವ್ ಕುತೂಹಲವನ್ನು ಕೆರಳಿಸ್ತಾ ಇದೆ ದಾವಣಗೆರೆ ಉಪಾಖಾಡ. ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ಲೇಟೆಸ್ಟ್ ಸರ್ವೆ ಈಗಾಗಲೇ ಮಾಡಲಾಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಬೇಗ ಎಕ್ಸ್ಕ್ಲೂಸಿವ್ ಕುತೂಹಲವನ್ನು ಕೆರಳಿಸ್ತಾ ಇದೆ ದಾವಣಗೆರೆ ಉಪಾಖಾಡ. ಇನ್ನು ದಾವಣಗೆರೆ ಕ್ಷೇತ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಮುಸ್ಲಿಮರ ಬಂಡಾಯದಿಂದ ಕಾವೇರ್ತಾ ಇದೆ ಉಪಸಮರ. SM ಸಮರ್ಥ್ ವರ್ಸಸ್ ಶ್ರೀನಿವಾಸ ದಾಸ ಕರಿಯಪ್ಪ ಬಿಗ್ ಫೈಟ್ ನಡೀತಾ ಇದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಗೆಲ್ಲೋರು ಯಾರು, ಜಾತಿವಾರು ಲೆಕ್ಕಾಚಾರ ಮತ್ತು ಇತಿಹಾಸ ಹೇಳೋದೇನು? ಅಶ್ವವೇಗ ನ್ಯೂಸ್ನಲ್ಲಿ ದಾವಣಗೆರೆ ಕಣದ ಎಕ್ಸ್ಕ್ಲೂಸಿವ್. ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ಲೇಟೆಸ್ಟ್ ಸರ್ವೆ ಮಾಡಲಾಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಬೇಗ ಎಕ್ಸ್ಕ್ಲೂಸಿವ್ ಕುತೂಹಲವನ್ನು ಕೆರಳಿಸ್ತಾ ಇದೆ ದಾವಣಗೆರೆಯ ಉಪಾಖಾಡ. ಮುಸ್ಲಿಮರ ಬಂಡಾಯದಿಂದ ಕಾವೇರ್ತಾ ಇದೆ ಉಪಸಮರ. ಒಂದು ಕಡೆ SM ಸಮರ್ಥ್, ಇನ್ನೊಂದು ಕಡೆ ಶ್ರೀನಿವಾಸ ದಾಸ ಕರಿಯಪ್ಪ, ಇವರಿಬ್ಬರ ಮಧ್ಯೆ ಬಿಗ್ ಫೈಟ್ ಶುರುವಾಗಿದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಗೆಲ್ಲೋದಾದ್ರೂ ಯಾರು, ಜಾತಿವಾರು ಲೆಕ್ಕಾಚಾರ ಅಥವಾ ಇತಿಹಾಸ ಹೇಳೋದಾದ್ರೂ ಏನು? ಅಶ್ವವೇಗ ನ್ಯೂಸ್ನಲ್ಲಿ ದಾವಣಗೆರೆ ಕಣದ ಎಕ್ಸ್ಕ್ಲೂಸಿವ್. ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಕಾವು ರಂಗೇರ್ತಾರ ಇದೆ. ಈ ಒಂದು ಹೊತ್ತಲ್ಲಿ ಒಂದು ಕಡೆ SM ಸಮರ್ಥ್ ಅವರು, ಇನ್ನೊಂದು ಕಡೆ ಶ್ರೀನಿವಾಸ ದಾಸ ಕರಿಯಪ್ಪನವರು, ಇಬ್ಬರ ಮಧ್ಯೆ ದೊಡ್ಡ ಮಟ್ಟದ ರೀತಿಯಲ್ಲಿ ಬಿಗ್ ಫೈಟ್ ನಡೀತಾನೆ ಇದೆ. ಮುಸ್ಲಿಮರ ಬಂಡಾಯದಿಂದ ಈ ಒಂದು ಕಾವೇರ್ತಾ ಇದೆ ಉಪಸಮರ. ಒಂದು ಕಡೆ ಜಾತಿವಾರು ಲೆಕ್ಕಾಚಾರ ಅದಾದರೆ ಇನ್ನೊಂದು ಕಡೆ ಇತಿಹಾಸ ಹೇಳೋದಾದ್ರೂ ಏನು? ಆ ದಾವಣಗೆರೆ ಉಪಚುನಾವಣೆಯಲ್ಲಿ ಗೆಲ್ಲೋದ್ಯಾರು ಅನ್ನುವಂಥದ್ದು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈಗಾಗಲೇ CM ಆಗಿರ್ಬೋದು, DCM ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಸಮರ್ಥ್ ಅವರಿಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ, ಬೆಂಬಲವನ್ನು ನೀಡ್ತಾ ಇದ್ದಾರೆ. ಆದರೆ ಜಾತಿವಾರು ಲೆಕ್ಕಾಚಾರ ಮತ್ತು ಇನ್ನೊಂದು ಕಡೆ ಇತಿಹಾಸ ಹೇಳೋದಾದ್ರೂ ಏನು? ಟಿಕೆಟ್ ವಿಚಾರದಲ್ಲಿ ಗೊಂದಲ ಮಾಡಿಕೊಂಡಿದ್ದಂತಹ ಕಾಂಗ್ರೆಸ್ SM ಸಮರ್ಥ್ಗೆ ಸವಾಲಾಗಲಿದೆಯಾ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅನ್ನುವಂತಹ ಪ್ರಶ್ನೆ ಸಹ ಇಲ್ಲಿ ಮೂಡುತ್ತೆ. ಅಹಿಂದ ಸಮುದಾಯಕ್ಕೆ ಟಿಕೆಟ್ ನೀಡಿ BJP ದಾಳವನ್ನು ಹಾಕ್ತಾ ಇದೆ. BJP ಸರಿಯಾಗಿ ವರ್ಕ್ ಮಾಡಿದ್ರೆ ಗೆದ್ದು ಬಿಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಪ್ರಶ್ನೆ ಮೂಡ್ತಾ ಇದೆ. BYV ಮತ್ತು ಟೀಮ್ ದಾವಣಗೆರೆಯಲ್ಲೇ ಉಳಿದುಕೊಂಡಿದ್ಯಾಕೆ? ಈ ಒಂದು ಕ್ಷೇತ್ರದಲ್ಲಿ ಮುಸ್ಲಿಂ ಮತ್ತು ಲಿಂಗಾಯತ ಮತಗಳೇ ನಿರ್ಣಾಯಕ. ಈಗಾಗಲೇ ಲಿಂಗಾಯತ ಮತ್ತು ಮತವನ್ನು ಸೆಳೆಯೋದಕ್ಕೋಸ್ಕರ BJP ತಂತ್ರವನ್ನು ರೂಪಿಸ್ತಾ ಇದೆ. ಇನ್ನೊಂದು ಕಡೆ ಲಿಂಗಾಯತ ಮತವನ್ನು ಸೆಳೆಯೋದಕ್ಕೆ ಇಡೀ ರಾತ್ರಿ ಮೀಟಿಂಗನ್ನು ಮಾಡಿದ್ದಾರೆ. ಅಲ್ಪಸಂಖ್ಯಾತ ಅಭ್ಯರ್ಥಿಗಳ ಮನವೊಲಿಕೆಗೆ ಕಾಂಗ್ರೆಸ್ ಕಸರತ್ತನ್ನು ನಡೆಸ್ತಾ ಇದೆ. ಮುಸ್ಲಿಂ ನಾಯಕರ ಭೇಟಿಯಾಗಿ ಕೈ ನಾಯಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಗೆಲ್ಲೋದಾದ್ರೂ ಯಾರು? ಅಶ್ವವೇಗ ನ್ಯೂಸ್ನಲ್ಲಿ ದಾವಣಗೆರೆ ಕಣದ ಎಕ್ಸ್ಕ್ಲೂಸಿವ್. ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ಒಂದು ಕಡೆ ಸಮರ್ಥ್ ಅವರು, ಇನ್ನೊಂದು ಕಡೆ ಶ್ರೀನಿವಾಸ ದಾಸ ಕರಿಯಪ್ಪ ಅವರು, ಇಬ್ಬರ ನಡುವೆ ಬಿಗ್ ಫೈಟ್ ಈಗಾಗಲೇ ಶುರುವಾಗಿದೆ. ಸಮರ್ಥ್ ಅವರ ಪರವಾಗಿ ಈಗಾಗಲೇ ಸಾಕಷ್ಟು ತಂತ್ರಗಾರಿಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಬೈ ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕೆ. ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ಮತ ನಿರ್ಣಾಯಕರು, ಮುಖ್ಯವಾಗಿ ಲಿಂಗಾಯತರು ಮತ್ತು ಮುಸ್ಲಿಮರು, ಮುಸ್ಲಿಂ ಮತ್ತು ಲಿಂಗಾಯತ ಮತಗಳೇ ನಿರ್ಣಾಯಕರು ಅನ್ನುವಂಥ ನಿಟ್ಟಲ್ಲಿ ಏನೆಲ್ಲ ಕೇಳಿ ಬರ್ತಾ ಇದೆ. ಈಗಾಗಲೇ ಏನು ಲಿಂಗಾಯತ ಮತಗಳನ್ನು ಪಡೆಯೋದಕ್ಕೋಸ್ಕರ BJP ಸಾಕಷ್ಟು ತಂತ್ರಗಾರಿಕೆಯೊಂದನ್ನು ಮಾಡ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಮುಸ್ಲಿಂ ಮತದಾರರು ಸಹಿತ ಈ ಒಂದು ಕ್ಷೇತ್ರದಲ್ಲಿ ಮುಸ್ಲಿಂ ಏನು ಬಂಡಾಯದಿದ್ದಾರೆ, ಇದರಿಂದ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಇದರಿಂದ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಅಲ್ಪ ಮಟ್ಟಿಗೆ ಏನು ಆತಂಕಕ್ಕೆ ಒಳಗಾಗ್ತಾ ಇದೆ. ಯಾಕೆಂತಂದರೆ ಸಮರ್ಥ್ ಅವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಸಪೋರ್ಟ್ ಇದ್ರೂ ಸಹಿತ ಇಲ್ಲಿ ಮುಸ್ಲಿಮರು ಬಂಡಾಯ ಇದ್ರುವ ಒಂದು ಕಾರಣದಿಂದಾಗಿ ಅದು ಹೊಡೆತ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತ್ತು ಲಿಂಗಾಯತ ಮತಗಳೇ ನಿರ್ಣಾಯಕ ಅನ್ನುವಂಥದ್ದು ನಾವೀಗಾಗಲೇ ಕೇಳ್ಪಡ್ತಾ ಇದ್ದೀವಿ. ಒಂದು ಕಡೆ ಲಿಂಗಾಯತ ಮತಗಳು BJPಗೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಈಗಾಗಲೇ BJP ಅವರು ಸಾಕಷ್ಟು ತಂತ್ರವನ್ನು ಹೂಡ್ತಾ ಇದ್ದಾರೆ ಲಿಂಗಾಯತ ಮತಗಳನ್ನ ಪಡೆಯೋದಕ್ಕೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂತಹ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.